ಜಿಬಿಎ ಚುನಾವಣೆಯನ್ನ ಗೆಲ್ಲಲು ಸಿಎಂ ಡಿಕೆ ಮಾಸ್ಟರ್ ಪ್ಲಾನ್ ಅನ್ನ ರೂಪಿಸಿಕೊಂಡಿದ್ದಾರೆ. ಈಗಾಗಲೇ ಸಚಿವ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲೂ ಕೂಡ ಮಾಸ್ಟರ್ ಪ್ಲಾನ್ ಅನ್ನ ರೂಪಿಸಿಕೊಂಡು ಡಿಕೆ ಒಂದು ಮಹತ್ವದ ತಂತ್ರವನ್ನ ರೂಪಿಸಿಕೊಂಡಿದ್ದಾರೆ. ಮುಂದಿನ ಚುನಾವಣೆಯನ್ನ ಮುನ್ನೆಲೆಗೆ ಇಟ್ಕೊಂಡು ಅಂತ 2028ರ ಚುನಾವಣೆಗೆ ಇಲ್ಲಿ ಸಾಕಷ್ಟು ಪ್ರತಿತಂತ್ರಗಳನ್ನ ರೂಪಿಸ್ಕೊಳ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಜಿಬಿಎ ಎಲೆಕ್ಷನ್ ಕೂಡ ಇರೋದ್ರಿಂದ ಡಿಕೆ ಶಿವಕುಮಾರ್ ಅವರ ಮಾಸ್ಟರ್ ಪ್ಲಾನ್ ಏನಿದ್ರಲ್ಲಿ ಜಿಬಿಎ ಚುನಾವಣೆ ಗೆಲ್ಲಲು ಸಿಎಂ ಡಿಕೆ ಮಾಸ್ಟರ್ ಪ್ಲಾನ್ ಪ್ಲಾನ್ ಅನ್ನ ರೂಪಿಸಿಕೊಂಡ್ರು. ಜಮೀರ್ ರಿಜ್ವಾನ್ ಸೇರಿ ಬೆಂಗಳೂರಿನ 6 ಶಾಸಕರಿಗೆ ಸ್ಥಾನವನ್ನ ಒದಗಿಸಿಕೊಡಲಾಗಿದೆ. ಜಿಬಿಎ ಚುನಾವಣೆ ಗೆಲ್ಲಲು ಕನಕಪುರ ಬಂಡೆ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ರಾಮಲಿಂಗಾರೆಡ್ಡಿ, ಕೃಷ್ಣ ಬೈರೇಗೌಡ, ಕೆಜೆ ಜಾರ್ಜ್, ಬೈರತಿ ಸುರೇಶ್ ಹಾಗೂ ಜಮೀರ್ ಅಹಮದ್ ಖಾನ್. ರಿಜ್ವಾನ್ ಹರ್ಷದ್ಗೂ ಕೂಡ ಡಿಕೆಶಿ ಸಂಪುಟದಲ್ಲಿ ಅವಕಾಶ ಸಿಕ್ಕಿದೆ. ಜಿಬಿಎ ಚುನಾವಣೆ ಗಮನದಲ್ಲಿಟ್ಟುಕೊಂಡೇ 6 ಮಂತ್ರಿಗಿರಿ ಇಲ್ಲಿ ಕೊಟ್ಟಿದ್ದಾರ ಡಿಕೆ ಶಿವಕುಮಾರ್. ಇದು ನಿಮ್ಮ ಅಶ್ವವೇಗ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ಕೊಡ್ತಾ ಇದ್ವಿ. ಜಿಬಿಎ ಎಲೆಕ್ಷನ್ ಅನ್ನ ಮುನ್ನೆಲೆಗೆ ಇಟ್ಕೊಂಡು ಡಿಕೆ ಶಿವಕುಮಾರ್ ತಂತ್ರವನ್ನ ರೂಪಿಸಿಕೊಂಡಿದ್ದಾರೆ, ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರಾ ಅಂತ. 6 ಶಾಸಕರಿಗೆ, ಬೆಂಗಳೂರಿನ 6 ಶಾಸಕರಿಗೆ ಅವಕಾಶವನ್ನ ಒದಗಿಸಿಕೊಡಲಾಗಿದೆ. ಈ ಬಾರಿಯ ಡಿಕೆಶಿ ಸಂಪುಟದಲ್ಲಿರುವಂತವರು ಬೆಂಗಳೂರಿನ 6 ಶಾಸಕರು: ರಾಮಲಿಂಗಾರೆಡ್ಡಿ, ಕೃಷ್ಣ ಬೈರೇಗೌಡ, ಕೆಜೆ ಜಾರ್ಜ್, ಜಮೀರ್ ಅಹಮದ್ ಖಾನ್, ರಿಜ್ವಾನ್ ಹರ್ಷದ್, ಬೈರತಿ ಸುರೇಶ್. ಅಂದ್ರೆ ಬೆಂಗಳೂರು ನಗರದ ಕುರಿತಾಗಿ ಎಲ್ಲ ವಿಚಾರವನ್ನ ಅರಿತವರು, ಬೆಂಗಳೂರಿನಲ್ಲಿ ಆಗುವಂತ ಆಗುಹೋಗುಗಳು, ಜನರ ಪ್ರತಿಯೊಬ್ಬರು ಜನರ ಆಯಾ ಕ್ಷೇತ್ರದ ಒಂದು ಹಿಡಿತವನ್ನ ಇಟ್ಕೊಂಡಂಥವ್ರು. ರಿಜ್ವಾನ್ ಹರ್ಷದ್ ನೋಡಿ, ಶಿವಾಜಿನಗರ ಶಾಸಕ, ಅಲ್ಲಿ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇ ಬಂದರೂ ಕೂಡ ಚಾತುರ್ಯವನ್ನ ಇಟ್ಕೊಂಡಂಥವ್ರು. ಇನ್ನು ರಾಮಲಿಂಗಾರೆಡ್ಡಿ ಅವ್ರಿಗಿಂತ ಬೇಕಾ? ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರು ನಗರ ಅಂತ ಅಂದ್ರೆ ಅರದ್ ಕುಡಿದು ಬಿಟ್ಟಿದ್ದಾರೆ. ಅಂದ್ರೆ ಅಷ್ಟರ ಮಟ್ಟಿಗೆ ಅವರು ಅನುಭವ ಇರುವಂತದ್ದು. ಹಾಗಾಗಿ ಇವೆಲ್ಲವನ್ನ ಈಗ ಶಾಸಕರ ಆಯ್ಕೆ ಅನ್ನೋದೇನಂತ ಇದೆಯಲ್ಲ, ಸಚಿವರ ಆಯ್ಕೆ ಏನಿದೆಯಲ್ಲ, ಇದರಲ್ಲಿ ಜಿಬಿಎ ಎಲೆಕ್ಷನ್ ನ ತಂತ್ರಗಾರಿಕೆ ಕಾಣಿಸ್ತಾ ಇದೆ. 5 ನಗರ ನಿಗಮಗಳ ಚುನಾವಣೆಗೆ ಡಿಕೆಶಿ ರಣತಂತ್ರ. ಒಟ್ಟು 28 ವಿಧಾನಸಭಾ ಕ್ಷೇತ್ರ ಹೊಂದಿರುವಂತಹ ಬೆಂಗಳೂರು, 5 ನಗರ ಪಾಲಿಕೆಗಳಿಗೆ ಡಿಸೆಂಬರ್ನಲ್ಲಿ ಚುನಾವಣೆ ಸಾಧ್ಯತೆ. ಬೆಂಗಳೂರಲ್ಲಿ ಕಾಂಗ್ರೆಸ್ ಸಂಘಟನೆ ಬಲಪಡಿಸುವ ಉದ್ದೇಶವನ್ನ ಇಟ್ಕೊಂಡಂತ ಡಿಕೆ ಶಿವಕುಮಾರ್, ಹೀಗಾಗಿ 6 ಶಾಸಕರಿಗೆ ಡಿಕೆಶಿ ಸಂಪುಟದಲ್ಲಿ ಸಚಿವ ಸ್ಥಾನ ಲಭಿಸಿದೆ. ಹಿಂದೆ ಸಿದ್ದು ಸಂಪುಟದಲ್ಲೂ ಇದೇ ಸಂಖ್ಯೆ ಸಚಿವರಿದ್ರು. ದಿನೇಶ್ ಗುಂಡೂರಾವ್ ಅವರ ಸ್ಥಾನಕ್ಕೆ ರಿಜ್ವಾನ್ ಹರ್ಷದ್ ಇದೀಗ. ಆದ್ರೆ ಸಚಿವ ಸಂಪುಟದಲ್ಲಿ ಎಲ್ಲರಿಗೂ ಕೂಡ ಅವಕಾಶ ಸಿಕ್ಕಿಲ್ಲ. ವಿಜಯನಗರ ಶಾಸಕ ಎಂ ಕೃಷ್ಣಪ್ಪಗೂ ಸಿಗದ ಸಚಿವ ಸ್ಥಾನ. ಮಾಜಿ ಸಚಿವ ದಿನೇಶ್ ಗುಂಡೂರಾವ್ಗೂ ಕೂಡ ಮಂತ್ರಿ ಭಾಗ್ಯ ಇಲ್ಲ. ಆದ್ರೆ ಬೆಂಗಳೂರಿನ 6 ಶಾಸಕರಿಗೆ ಮಂತ್ರಿಗಿರಿ ಸಿಕ್ಕಿದ್ದು ಕುತೂಹಲ ಮೂಡಿಸ್ತಾ ಇದೆ. ಜಿಬಿಎ ಚುನಾವಣೆ ಗೆಲ್ಲಲು ಸಿಎಂ ಡಿಕೆ ಶಿವಕುಮಾರ್ ತಂತ್ರನ ಇದು ಅಂತ ನೋಡಿದ್ರೆ, ಅಫ್ಕೋರ್ಸ್ ಇದರಲ್ಲಿ ತಂತ್ರಗಾರಿಕೆ ಅನ್ನೋದು ಕಾಣಿಸ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ಮಾಸ್ಟರ್ ಪ್ಲಾನ್ ಕೂಡ ಇದರಲ್ಲಿ ನಮಗೆ ಅರ್ಥ ಆಗ್ತಾ ಇದೆ. ಮುಂದಿನ ಚುನಾವಣೆ ಈಗಲೇ ಹೇಳ್ತಾರೆ, 2028ರ ಚುನಾವಣೆಯನ್ನ ಗಮನದಲ್ಲಿ ತೆಗೆದುಕೊಂಡು ನಾವು ಈಗ ಸಚಿವರ ಆಯ್ಕೆಯನ್ನ ಮಾಡಿದೀವಿ, ಮುಂದಿನ ಬಾರಿನೂ ಕೂಡ ಕಾಂಗ್ರೆಸ್ ಗೆಲ್ಲಬೇಕಲ್ವಾ ಅಂತ. ಶಾಸಕರು ಯಾರು ಇಲ್ಲಿ ಬಂಡಾಯ ಎದ್ದಿದ್ದಾರೆ, ಯಾರು ಲಾಬಿ ನಡೆಸ್ತಾ ಇದ್ದಾರೆ, ಯಾರು ಪ್ರತಿಭಟನೆಯನ್ನ ಇಲ್ಲಿ ಹಾಕ್ತಾ ಇದ್ದಾರೆ, ಇನ್ನು ರಾಜೀನಾಮೆ ಅಂತ ಏನು ಹೇಳ್ತಾ ಇದಾರಲ್ಲ ಶಾಸಕರಿಗೆ, ಈಗ ಹೈಕಮಾಂಡ್ ಮತ್ತು ಸರ್ಕಾರ ಕೊಡುವಂತ ಉತ್ತರ ಏನಿದಕ್ಕೆ ಅಂದ್ರೆ 2028ರ ಎಲೆಕ್ಷನ್ ಅನ್ನ ಮುನ್ನೆಲೆಗೆ ಇಟ್ಕೊಂಡು ಆಯ್ಕೆ ಮಾಡಿದೀವಿ ಅಂತ. ಬಟ್ ಇಲ್ಲಿ ಜಿಬಿಎ ಎಲೆಕ್ಷನ್ ಅನ್ನ ಗಮನದಲ್ಲಿ ತೆಗೆದುಕೊಂಡಿರಲ್ವಾ? ಈಗಾಗಲೇ ನೋಡಿ, ಸರ್ಕಾರ 2 ಬಾರಿ, 3 ಬಾರಿನೂ ಕೂಡ ಒಂದು ದಿನಾಂಕವನ್ನ, ಜಿಬಿಎ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನಾಂಕವನ್ನ ಜಿಬಿಎ ಆದ ಮೇಲೆನೆ 2 ಬಾರಿ ದಿನಾಂಕವನ್ನ ಮುಂದೂಡಿಕೆ ಮಾಡಿದ. ಜುಲೈ ಅಂತ ಇತ್ತು, ಅದ್ರ ಮುಂಚೆ ಮತ್ತೊಂದು ಡೇಟ್ ಇತ್ತು. ಬಟ್ ಇದೀಗ ಆಗಸ್ಟ್ಗೆ ಅಂತ ಮತ್ತೆ ಅಲ್ಲಿ ಕೋರ್ಟ್ ಮುಖಾಂತರ ಮತ್ತೆ ಡೇಟನ್ನು ಮುಂದೂಡಿಕೆ ಮಾಡ್ಕೊಂಡ್ರು. ಯಾವ ಕಾರಣಕ್ಕೆ? ಮೊದಲು ಡಿಕೆಶಿಗೆ ಕಂಪ್ಲೀಟ್ ಆಗಿ ಕ್ಯಾಬಿನೆಟ್ ಆಗಬೇಕಿತ್ತು. ಸರ್ಕಾರ ಏನೇನೋ ರೀಸನ್ಸ್ಗಳನ್ನ ಹೇಳ್ತು, ಅದನ್ನ ಹೊರತುಪಡಿಸಿದ್ರೆ ಸರ್ಕಾರ ಕೊಟ್ಟಿರುವಂತ ರೀಸನ್ಸ್ಗಳೇನಪ್ಪ, ಅಲ್ಲಿ ಎಕ್ಸಾಮ್ಸ್ ನಡೀತಾ ಇದೆ, ಹಾಗಾಗಿ ಇನ್ನು ನೀಟ್ ಎಕ್ಸಾಮ್ ಇದೆ,
ಹಾಗಾಗಿ ಹ್ಯಾಂಡ್ಗಳಿಲ್ಲ, ಶಿಕ್ಷಕರು ಕೂಡ ಅಲ್ಲಿ ಬ್ಯುಸಿ ಆಗಿರ್ತಾರೆ. ಹೀಗೆ ನಾನಾ ತರದಂತ ರೀಸನ್ಸ್ ಗಳನ್ನ ಸರ್ಕಾರ ಕೊಟ್ಟಿರ್ಬೋದು. ಬಟ್ ಇಲ್ಲಿ ಇದ್ದಂತ ಮೇನ್ ಕಾರಣ ಏನಪ್ಪಾ ಅಂತ ನೋಡೋದಾದ್ರೆ, ಮೊದಲು ಕಂಪ್ಲೀಟ್ ಕ್ಯಾಬಿನೆಟ್ ಆಗ್ಬೇಕಿತ್ತು ಬೆಂಗಳೂರು ನಗರಕ್ಕೆ. ಈಗ 6 ಸಚಿವರೇನು ಬೆಂಗಳೂರು ನಗರದಂತ 6 ಸಚಿವರನ್ನ ಇಲ್ಲಿ ಆಯ್ಕೆ ಮಾಡಿದಂತ ಸರ್ಕಾರ. ಸೊ ಹಾಗಾಗಿ ಎಲ್ಲವನ್ನ ಕೂಡ ಗಮನದಲ್ಲಿಟ್ಕೊಂಡು ಆಯ್ಕೆಯನ್ನ ಮಾಡಿದೆ.